ಓಪನ್ ಗ್ರೂಪ್ನ ಮುಖ್ಯಸ್ಥರಾಗಿದ್ದು ಈ ಗುಂಪಿನ ಮೂಲಕ ಅನೇಕ ವಿಧಾನದಲ್ಲಿ ಸೇವೆಗೈಯುತ್ತಿದ್ದಾರೆ. 2014ರಿಂದ ಹಾಸನ ಜಿಲ್ಲೆಯಲ್ಲಿ ಜೀವಜಲ ಉಳಿಸಿ ಜೀವ ಸಂಕುಲ ಸಂರಕ್ಷಿಸಿ ಎಂಬ ಜಲಾಭಿಯಾನವನ್ನು ಪ್ರಾರಂಭಿಸಿದ್ದು, ಈ ಮೂಲಕ ಪಾಳು ಬಿದ್ದ ಪುರಾತನ ಕಲ್ಯಾಣಿಗಳನ್ನು ಪುನಶ್ಚೇತನ ಮಾಡುವ ನಿಟ್ಟಿನಲ್ಲಿ ಏಕಲವ್ಯ ಓಪನ್ ಗ್ರೂಪ್ನ 40 ರೋವರ್ಸ್ಗಳ ತಂಡವು ಶ್ರಮಿಸುತ್ತಿದೆ. ಈಗಾಗಲೇ ಹಲವಾರು ಕಲ್ಯಾಣಿಗಳ ಪುನಶ್ಚೇತನವಾಗಿದ್ದು, ಎಷ್ಟೋ ಪ್ರಾಣಿ ಪಕ್ಷಿ ಜಲಚರಗಳ ಹಾಗೂ ಜನರ ದಾಹ ತಣಿಸುತ್ತಿದೆ. 12 ವರ್ಷಗಳಿಂದ ಶ್ರೀ ಹಾಸನಾಂಬ ಹಾಗೂ ಶ್ರೀ ಸಿದ್ದೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಬಾಗಿಲು ತೆರೆದಾಗಿನಿಂದ ಹಿಡಿದು ಮುಕ್ತಾಯದವರೆಗೂ ಭಕ್ತರಿಗೆ ಅಚ್ಚುಕಟ್ಟಾದ ವ್ಯವಸ್ಥೆಯನ್ನು ಒದಗಿಸುತ್ತಿದ್ದಾರೆ. ವರ್ಷದಲ್ಲಿ 60 ಜನರ ತಂಡ ಸೈಕಲ್ಗಳಲ್ಲಿ ಪ್ರವಾಸ ಮಾಡಿ ಪ್ಲಾಸ್ಟಿಕ್ ಮುಕ್ತ ಪರಿಸರಕ್ಕಾಗಿ ಮನವಿ ಮಾಡುವುದರ ಜೊತೆಗೆ ರಾಸಾಯನಿಕ ಮುಕ್ತ ಕೃಷಿಗಾಗಿ ಮನವಿ ಮಾಡಲಾಗುತ್ತಿದೆ. ಕರೋನಾ ವಾರಿಯರ್ ಆಗಿಯೂ ಸಹ ಕಾರ್ಯನಿರ್ವಹಿಸುತ್ತಿದ್ದಾರೆ. ಪುರಾತನ ದೇವಾಲಯಗಳ ಸಂರಕ್ಷಣೆ, ವಯೋವೃದ್ಧರ ಆಸರೆ, ಕಾಡಂಚಿನ ಗ್ರಾಮಗಳಲ್ಲಿ ಕಾಡಿನ ಮಹತ್ವದ ಬಗ್ಗೆ ಜಾಗೃತಿ, ಹೀಗೆ ಇವರ ಸೇವೆ ಹಲವಾರು. ಧನ್ಯವಾದಗಳು ಸರ್. ತಮ್ಮೆಲ್ಲ ಸಾಧನೆಗೆ ನಮ್ಮದೊಂದು ಸಲಾಂ. ಹೀಗೆ ಜೀವ ಸಂಕುಲದ ರಕ್ಷಣೆಗೆ ಪ್ರತಿಯೊಬ್ಬರನ್ನು ಉತ್ತೇಜಿಸುವ ನಿಮ್ಮ ಮಹಾನ್ ಕಾರ್ಯ ಹೀಗೆ ಮುಂದುವರಿಯಲಿ ಎಂದು ಆಶಿಸುತ್ತಾ, ಇದೀಗ ಈ ಸಾಧಕರಿಗೆ ಆತ್ಮೀಯ ಸನ್ಮಾನ ನಮ್ಮ ಯೂನಿಯನ್ ಬ್ಯಾಂಕ್ ಕನ್ನಡ ಬಳಗದ ವತಿಯಿಂದ. ಸರ್, ದಯವಿಟ್ಟು ನಮ್ಮ ಅಭಿಮಾನವನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಧನ್ಯವಾದಗಳು ಸರ್. ಸರ್, 1 ನಿಮಿಷ ನಿಮ್ಮ ಅನಿಸಿಕೆಯನ್ನು ಹೇಳಬೇಕಂತ ಕೇಳ್ಕೊಳ್ತೇವೆ. ಎಲ್ರಿಗೂ ಕೂಡ ನಮಸ್ಕಾರ. ಮೊದಲನೇದಾಗಿ ಯೂನಿಯನ್ ಬಳಗಕ್ಕೆ ನಾನು ಹೃದಯಪೂರ್ವಕವಾಗಿ ನಮಸ್ಕರಿಸ್ತಾ ಇದ್ದೇನೆ. ಯಾಕೆ ಅಂತಂದರೆ ಇಲ್ಲಿಗೆ ಕರೆದು ನನ್ನ ಒಂದು ಪರಿಚಯಿಸಿ ಗೌರವಿಸಿದ್ದಕ್ಕಾಗಿ. ಈಗ ಆಗಲೇ ನಾವು ಮಾಡ್ತಾ ಇರೋ ಸೇವೆಗಳನ್ನು ಈಗಾಗಲೇ ಹೇಳಿದ್ದಾರೆ. ನಾವು ಪಾಳು ಬಿದ್ದ ಪುರಾತನವಾದ 105 ಕಲ್ಯಾಣಿಗಳನ್ನು ಬರಗಾಲ ಇತ್ತು 2017-18 ನಿಮಗೆ ಗೊತ್ತಿದೆ, ಮಳೆ ಕಡಿಮೆಯಾಗಿ ಅವತ್ತಿಂದ 105 ಕಲ್ಯಾಣಿಗಳನ್ನು ಹೂಳೆತ್ತಿ ಈಗಾಗಲೇ ನೀರು ತುಂಬಿದೆ. 1700-800 ವರ್ಷ ಇತಿಹಾಸ ಇದೆ ಹಾಸನದಲ್ಲಿ. ಹೊಯ್ಸಳರ ಕಾಲದ ಕಲ್ಯಾಣಿಗಳನ್ನು ನಾವು ಈಗಾಗಲೇ ಹೂಳೆತ್ತಿದ್ದೀವಿ. ಹಾಗಾಗಿ ಜೊತೆಗೆ ಕಳೆದ 27 ವರ್ಷದಿಂದ 1 ಲಕ್ಷಕ್ಕೂ ಹೆಚ್ಚು ಗಿಡಗಳನ್ನು ಈಗಾಗಲೇ ನಾವು ಬೆಳೆಸಿದ್ದೀವಿ. ಮರಗಳಾಗಿದ್ದಾವೆ, ಹಣ್ಣು ಬಿಡ್ತಾ ಇದ್ದಾವೆ. ತುಂಬ ಸಂತೋಷ. ಯಾಕೆಂತಂದರೆ ಈ ಪ್ರಕೃತಿ ಮಾತೆ ನಮ್ಮ ಎಲ್ಲರಿಗೂ ಕೂಡ ಸಕಲ ಜೀವ ಸಂಕುಲಕ್ಕೆ ಬೇಕು. ಹಾಗಾಗಿ ನಾವೆಲ್ಲರಿಗೂ ಕೂಡ ಹಸಿರನ್ನು ಹೆಚ್ಚಿಸಬೇಕು. ಭೂಮಿ ತಾಯಿಯ ಒಂದು ತಾಪಮಾನ ಕಡಿಮೆ ಮಾಡಬೇಕು ಅಂತಂದರೆ ಹೆಚ್ಚೆಚ್ಚು ಗಿಡಗಳನ್ನು ನೆಡಬೇಕು. ಭೂಮಿ ತಾಯಿಯ ರಕ್ಷಣೆಗೆ ನಾವೆಲ್ಲರೂ ಕೂಡ ಕಂಕಣಬದ್ಧರಾಗಿ ದುಡಿಬೇಕು. ಆ ನಿಟ್ಟಿನಲ್ಲಿ ನಾವು ನಮ್ಮ ಏಕಲವ್ಯ ಗ್ರೂಪಿನ ಸುಮಾರು 100 ಜನರು ಈಗಾಗಲೇ ಆ ತಂಡದಲ್ಲಿ ಸಕ್ರಿಯವಾಗಿ ಸೇವೆಯನ್ನು ಮಾಡಿಕೊಂಡು 27 ವರ್ಷಗಳಿಂದ ಈಗ ನಾವು ಸಾಗ್ತಾ ಇದ್ದೀವಿ. ಹಾಗಾಗಿ ಅವಕಾಶ ಕೊಟ್ಟಿದ್ದಕ್ಕಾಗಿ, ಕರೆದು 2 ನುಡಿಗಳನ್ನು ಹೇಳಿದ್ದಕ್ಕಾಗಿ ಪ್ರತಿಯೊಬ್ಬರಿಗೂ ಕೂಡ ನಾನು ಹೃದಯಪೂರ್ವಕವಾಗಿ ಮತ್ತೊಮ್ಮೆ ನಮಸ್ಕಾರವನ್ನು ತಿಳಿಸ್ತಾ ಇದ್ದೇನೆ. ಎಲ್ಲರಿಗೂ ಕೂಡ ಒಳ್ಳೆಯದು.